ನಮಸ್ಕಾರ ಎಲ್ರಿಗೂ. ಗ್ರೀನ್ ಬಿಲ್ಟ್ ಆ್ಯಂಡ್ ಎನರ್ಜಿ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ಗೆ ಆತ್ಮೀಯ ಸುಸ್ವಾಗತ. ನಾನು ನಿಮ್ಮ ಜಯರಾಮ್ ಭಟ್ ಸಿ. ಇವತ್ತಿನ ಒಂದು ವಿಡಿಯೋ ಸೆಷನ್ ನಿಮಗೊಂದು ಸೋಲಾರ್ ಎಲೆಕ್ಟ್ರಿಕ್ 1 ಕಿಲೋವ್ಯಾಟ್ ಇನ್ವರ್ಟರ್ ನಿಮಗೆ ಎಕ್ಸ್ಪ್ಲೇನ್ ಕೊಡಲಿಕ್ಕಿದ್ದಾನೆ. ಅಂತ ಹೇಳಿದ್ರೆ ಈ ಒಂದು ಇನ್ವರ್ಟರಲ್ಲಿ ತುಂಬ ಬಿಸಿಲಿರುವಾಗ ಸೋಲಾರಲ್ಲಿ ಚಾರ್ಜ್ ಆಗುತ್ತೆ, ಮಂದವಾದ ಬಿಸಿಲಲ್ಲಿ ಸಹ ಚಾರ್ಜ್ ಆಗುತ್ತೆ. ಹಾಗೆಯೇ ತುಂಬ ಮಳೆ ಬರುವ ಸಂದರ್ಭದಲ್ಲಿ ಕರೆಂಟಲ್ಲಿ ಸಹ ಚಾರ್ಜ್ ಆಗುತ್ತೆ. ಆಟೋಮ್ಯಾಟಿಕ್ ಟೈಪ್ ಇನ್ವರ್ಟರ್ ಇದು. ಸೋಲಾರ್ ಮತ್ತು ಕರೆಂಟಲ್ಲಿ ಎರಡಲ್ಲೂ ಚಾರ್ಜ್ ಆಗುವಂತಹ ಒಂದು ಆಟೋಮ್ಯಾಟಿಕ್ ಇನ್ವರ್ಟರ್ 1 ಕಿಲೋವ್ಯಾಟ್ ಸಿಸ್ಟಮ್ ಇದು. ಇದು ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಸಾಮಾನ್ಯ ಎಲ್ಲ ಮನೆಗಳು ಸಹ ಸಾಮಾನ್ಯ ಫಿಟ್ ಮಾಡ್ಕೊಳ್ಬೋದು ಅಂತ ಒಂದು ಟೈಪಿನ ಇನ್ವರ್ಟರ್. ಇದಕ್ಕೆ ವೈರಿಂಗ್ ಸಪ್ರೇಟ್ ಇಲ್ಲ, ನಿಮ್ಮ ಮನೆ ಏನು ವೈರಿಂಗ್ ಇದೆ ಅದಕ್ಕೆ ಕನೆಕ್ಟ್ ಆಗುತ್ತೆ. ಇದರಲ್ಲಿ ಮಿಕ್ಸಿ, ಫ್ಯಾನ್, ಟಿ ವಿ ಎಲ್ಲವೂ ರನ್ ಆಗುತ್ತೆ. 1 ಕಿಲೋವ್ಯಾಟ್ ಲೋಡರ್ಗೆ ರನ್ ಆಗುತ್ತೆ. ಇದು ತುಂಬ ಹಿಂದೆ ಫಿಟ್ ಮಾಡಿರುವಂಥದ್ದು 1 ಕಿಲೋವ್ಯಾಟ್ ಸೋಲಾರ್ ಎಲೆಕ್ಟ್ರಿಕ್ ಇನ್ವರ್ಟರ್. ಅದು ಯಾವ ರೀತಿ ನಿಮಗೆ ಎಕ್ಸ್ಪ್ಲೇನ್ ಕೊಡಲಿಕ್ಕಿದ್ದೇನೆ. ಇದೇ ನೋಡುವ ಸ್ನೇಹಿತರೆ, ಇದು ಮೊನೋಪರ್ಕ್ ಹಾಫ್ ಕಟ್ ಬೈಪೇಷಿಯಲ್ DCR ಟಾಪ್ ಆ್ಯಂಡ್ ಕಾನ್ ಪ್ಯಾನಲ್. ಇದು 12 ವೋಲ್ಟ್ 200 ವ್ಯಾಟ್ ಬರುತ್ತೆ. ಅದರಲ್ಲಿ 20 ಆ್ಯಂಪ್ ಡ್ರಾಯಿಂಗ್ ಬರುತ್ತೆ. 150 EHನ ಬ್ಯಾಟ್ರಿ, ಮನೆಗಳಲ್ಲಿ ಯೂಸ್ ಮಾಡುವಂಥ 150 ಹಾಗೆ 165 EH ಬ್ಯಾಟ್ರಿನ ಒಂದೇ ಪ್ಯಾನಲ್ ಚಾರ್ಜ್ ಮಾಡುತ್ತೆ. ಇದು ಒಂದೇ ಪ್ಯಾನಲ್ ಸಾಕಾಗುತ್ತೆ. 20 ಆ್ಯಂಪ್ಸ್ ಬರುತ್ತೆ. ಇದು ನಾರ್ಮಲ್ ಬಿಸಿಲಲ್ಲಿ ಸಾಮಾನ್ಯ 15 ಆ್ಯಂಪ್ಸ್ ಬರುತ್ತೆ. ಫುಲ್ ಬಿಸಿಲಿರುವಾಗ 20 ಆ್ಯಂಪ್ ಡ್ರಾ ಆಗುತ್ತೆ. ಇದು 200 ವ್ಯಾಟಿನ ಪ್ಯಾನಲ್ 12 ವೋಲ್ಟ್ ಸಿಸ್ಟಮಲ್ಲಿ ಒಂದೇ ಪ್ಯಾನಲ್ ಚಾರ್ಜ್ ಆಗುತ್ತೆ. ಇದೇ ಒಂದು ವಿಶೇಷ ಇದರದ್ದು. ನೋಡಿ, UTL ಅಂತ ಭಾರತದ ಒಂದು ಕಂಪನಿ. ಇದು ನೋಡ್ಬೋದು ನಿಮಗೆ, ಸೋಲಾರ್ ಕಂಪನಿ ನೋಡ್ಬೋದು. ತುಂಬ ಬ್ಲ್ಯಾಕ್ ಆಗಿ ನೋಡ್ಬೋದು, ಎಷ್ಟು ಕ್ಲಿಯರ್ ಆಗಿದೆ ನೋಡ್ಬೋದು ನಿಮಗೆ. ಇದು ಬೈಫೇಷಿಯಲ್ ಟೈಪ್ ಪ್ಯಾನಲ್. ಇದು ನೋಡಿ, ಮಧ್ಯ ಡಿವೈಡ್ ಇರುತ್ತೆ ನೋಡ್ಬೋದು, ಪ್ಯಾನಲ್ಗಳಲ್ಲಿ ಕಾಣಿಸ್ಬೋದು. ಬೈಫೇಷಿಯಲ್ DCR ಅಂತ ಟಾಪ್ ಆ್ಯಂಡ್ ಕಾನ್ ಮಾಡೆಲ್. ಇದು ಮೊನೋಪರ್ಕ್ ಬರುತ್ತೆ ಟೆಕ್ನಾಲಜಿ. ಮೊನೋಪರ್ಕ್ ಹಾಫ್ ಕಟ್ ಬೈಫೇಷಿಯಲ್ DCR ಟಾಪ್ ಆ್ಯಂಡ್ ಕಾನ್ ಮಾಡೆಲ್ನ ಒಂದು ಪ್ಯಾನಲ್ಸ್. ಇದು ನೋಡ್ಬೋದು, ಸ್ಟ್ರಕ್ಚರ್ ಫಿಟ್ ಮಾಡಿ ನೋಡಿರ್ಬೋದು. ಫಿಟ್ಟಿಂಗ್ಸ್ ನೋಡಿ, ಕಾಂಕ್ರೀಟ್ ಇನ್ಬಿಲ್ಟಲ್ಲಿ ಮಾಡಿರೋಂಥದ್ದು ತೋರಿಸ್ತೇನೆ ನೋಡಿ ನಿಮಗೆ. ಈ ಥರ ಪ್ಯಾರಾಫಿಟ್ ಇದ್ದರೆ ನೋಡ್ಬೋದು, ಈ ಥರ ಕಾಂಕ್ರೀಟಿಗೆ ಆರಾಮಾಗಿ ಫಿಟ್ ಮಾಡ್ಬೋದು. ಸ್ಟ್ರಕ್ಚರ್ ನೋಡಿ ಫಿಟ್ ಮಾಡಿದ್ದು. ಹಾಗೆ ನೋಡ್ಬೋದು, ವಯರ್ ನೋಡ್ಬೋದು ನಿಮಗೆ. ಆ್ಯಮ್ಸ್ ಮೆಜರ್ಮೆಂಟ್ ಕಾಣಿಸ್ಬೋದು ನಿಮಗೆ. ನೋಡಿ, ಇದು 2.5 ವಯರ್ನ ನಾವು ಯೂಸ್ ಮಾಡಿದ್ದೇವೆ ನೋಡ್ಬೋದು. 2 ಕೋರ್ ವಯರ್ ಯೂಸ್ ಮಾಡಿದ್ದೇವೆ. 2.5 mm ಇದು. ಸಾಮಾನ್ಯ ಆ್ಯಮ್ಸಲ್ಲಿ ನಿಮಗೆ 20 ಆ್ಯಮ್ಸಲ್ಲಿ ಡ್ರಾಯಿಂಗ್ ಬರುತ್ತೆ. 15 ಆ್ಯಮ್ಸ್ ನಾರ್ಮಲ್ ಡ್ರಾಯಿಂಗ್ ಸಿಗುತ್ತೆ. ತುಂಬ ಬಿಸಿಲಿರುವಾಗ 20 ಆ್ಯಮ್ಸ್ ಬರುತ್ತೆ. ಕಡಿಮೆ ಬಿಸಿಲಿರುವಾಗ 15 ಆ್ಯಮ್ಸಲ್ಲಿ ಬರುತ್ತೆ. ಇದು ನೋಡ್ಬೋದು. ಅಂದರೆ ಸಾಮಾನ್ಯ ಈ ಟೆಕ್ನಾಲಜಿ ಹೊಸ ಟೆಕ್ನಾಲಜಿ. ನಿಮಗೆ ಒಂದು 5 ವರ್ಷದ ಹಿಂದೆ ನಾವು ಫಿಟ್ಟಿಂಗಲ್ಲಿ ನಾವು 150 EH ಬ್ಯಾಟ್ರಿ ಚಾರ್ಜ್ ಮಾಡಲಿಕ್ಕೆ 2 ಬ್ಯಾಟ್ರಿ ಎರಡು ಪ್ಯಾನಲನ್ನು ಯೂಸ್ ಮಾಡ್ತಿದ್ವಿ. ಒಂದು 2 ಪ್ಯಾನಲ್ 165 ವ್ಯಾಟಿನ 150 ವ್ಯಾಟಿನ 2 ಸೋಲಾರ್ ಪ್ಯಾನಲ್ ಫಿಟ್ ಮಾಡಿದ್ದೇವೆ. ನೀವು ತುಂಬ ನಮ್ಮ 5 ವರ್ಷದಿಂದ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇವಾಗ ಅಂತ ಹೇಳಿದ್ರೆ ಹೊಸ ಟೆಕ್ನಾಲಜಿಯಲ್ಲಿ ಇದು ನಾವು ಒಂದೀಗ 3 ವರ್ಷ ಈಚೆ ಫಿಟ್ ಮಾಡ್ತಿದ್ದೀವಿ ನಾವು. ಇಲ್ಲಿ ನಿಮಗೆ ಏನಂತ ಹೇಳಿದ್ರೆ ಒಂದೇ ಪ್ಯಾನಲ್ ಫಿಟ್ ಆಗುತ್ತೆ. ಟಾಪ್ ಆ್ಯಂಡ್ ಕಾನ್ಸೆಲ್ ಅಂತೇಳಿ ಸಾಮಾನ್ಯ ಮಂದ ಬಿಸಿಲಲ್ಲಿ ಇದು ಚಾರ್ಜ್ ಆಗುತ್ತೆ. 150 EH ಬ್ಯಾಟ್ರಿನ 165 180 EHವರೆಗೂ ಚಾರ್ಜ್ ಆಗುತ್ತೆ. ಇದು ಒಂದೇ ಪ್ಯಾನಲ್ ಚಾರ್ಜ್ ಆಗುತ್ತೆ. ಇದು ಹೊಸ ಮಾದರಿ ಒಂದು ಪ್ಯಾನಲ್. ಇದು ನೋಡ್ಬಿಟ್ಟು ಸೈಜ್ ಸಹ ನೋಡ್ಬೋದು, ತುಂಬ ಉದ್ದ ಇದೆ ನೋಡ್ಬೋದು ಸೈಜ್ ನಿಮಗೆ. ಸಾಮಾನ್ಯ 5 ಫೀಟ್ ಉದ್ದ ಬರುತ್ತೆ, ಸಾಮಾನ್ಯ 3 ಫೀಟ್ ಅಗಲ ಬರುತ್ತೆ. ಅಷ್ಟು ಬರುವಂಥದ್ದು ಪ್ಯಾನಲ್ ಇದು ನೋಡ್ಬೋದು ಸ್ಟ್ರಕ್ಚರ್. ಇದು ನಾವು ಈ ಥರ ಕಾಂಕ್ರೀಟ್ ಇನ್ಬಿಲ್ಟಲ್ಲಿ ಫಿಟ್ ಮಾಡ್ತೇವೆ. ಏನು ಅದು ಗಾಳಿಗೆ ಯಾವುದಕ್ಕೆ ಅಲುಗಾಡಿದ್ದಾಗೆ ನಾವು ಫಿಟ್ ಆಗಿ ಅದನ್ನು ಸ್ಟ್ರೆಚ್ಚಾಗಿ ಫಿಟ್ ಮಾಡಿದ್ದೇವೆ. ಇದು ಒಳ್ಳೆಯ ಒಂದು ಸಿಸ್ಟಮ್. ಅಂದರೆ 150 EH ಬ್ಯಾಟ್ರಿ 2 ಪ್ಯಾನಲ್ಗಳು ಬೇಡ, ಒಂದೇ ಪ್ಯಾನಲ್ಲಿ ಚಾರ್ಜ್ ಮಾಡುವಂಥ ಹೊಸ ಸಿಸ್ಟಮ್. ಆವಾಗ ನಿಮ್ಮ ಕಾಸ್ಟ್ ಕಮ್ಮಿ ಆಗುತ್ತೆ. ಮಂದ ಬೆಳಕಿನಲ್ಲಿ ಇದು ಚಾರ್ಜ್ ಆಗುತ್ತೆ. ಇದು ಮೊನೋಪರ್ಕ್ ಟಾಪ್ ಆ್ಯಂಡ್ ಕಾನ್ DCR ಬೈಫೇಷಿಯಲ್ ಪ್ಯಾನಲ್ 12 ವೋಲ್ಟ್ 200 ವ್ಯಾಟ್ ಬರುತ್ತೆ. 150 EH ಬ್ಯಾಟ್ರಿಗೆ ಒಂದೇ ಪ್ಯಾನಲ್ ಚಾರ್ಜ್ ಮಾಡ್ಬೋದು. 2 ಪ್ಯಾನಲ್ ಅಗತ್ಯ ಇರುವುದಿಲ್ಲ. ಈ ಒಂದು ಹೊಸ ಟೆಕ್ನಾಲಜಿ, ಲೇಟೆಸ್ಟ್ ಟೆಕ್ನಾಲಜಿ ಪ್ಯಾನಲ್. ಇದು ನ್ಯೂ ಟೆಕ್ನಾಲಜಿ ನೋಡ್ಬೋದು ನಿಮಗೆ. ಇನ್ನೋವೇಷನ್ ಮಾದರಿಯ DCR ಮೇಡ್ ಇನ್ ಇಂಡಿಯಾ ಪ್ಯಾನಲ್ಸ್. ಇದು ಭಾರತದಲ್ಲೇ ಒಂದು ಪ್ರೊಡಕ್ಷನ್ ಆದ ಪ್ಯಾನಲ್. ಸ್ಪೆಸಿಫಿಕೇಷನ್ ಬೇಕಾದ್ರೆ ನೋಡ್ಬೋದು ನಿಮಗೆ. ಶೋ ಆಗುತ್ತೆ ನೋಡಿ ಸ್ಪೆಸಿಫಿಕೇಷನ್. 200 ವ್ಯಾಟ್ ನಾರ್ಮಲ್ ಹೇಳ್ತೀವಿ. 225 ಅಂತ ಕಂಪ್ನಿ ಮೆನ್ಷನ್ ಇದೆ. 225 ವ್ಯಾಟ್ ಅಂತ ಕಂಪ್ನಿ ಮೆನ್ಷನ್ ಇದೆ. 200 ವ್ಯಾಟ್ ಎಕ್ಸಾಕ್ಟ್ ಸಿಗುತ್ತೆ ನಿಮಗೆ. ಅಂದರೆ 20 ಆ್ಯಮ್ಸ್ ಮೆನ್ಷನ್ ಇರುತ್ತೆ. ಅದರಲ್ಲಿ 20 ಆ್ಯಮ್ಸ್ ಫುಲ್ ಬಿಸಿಲಾಗಿ 20 ಬರುತ್ತೆ. ನಾರ್ಮಲ್ ಬಿಸಿಲಿರುವಾಗ 15-16 ಆ್ಯಮ್ಸ್ ಬರುತ್ತೆ. ನಾವು ಕ್ಲಾಂಪೀಟರ್ ಸಹ ಟೆಸ್ಟ್ ಮಾಡಿದ್ದೇವೆ ಅದನ್ನು. ಒಂದು ನಿಮಗೆ ಸೂಪರ್ ಆದ ಪ್ಯಾನಲ್, ಒಂದೇ ಪ್ಯಾನಲ್ ಫಿಟ್ಟಿಂಗಲ್ಲಿ ಮಾಡ್ಬೋದು. ಸ್ಟ್ರಕ್ಚರ್ ಸಹ ನಾವು ಒಳ್ಳೆ ಎತ್ತಲ್ಲಿ ಫಿಟ್ ಮಾಡಿದ್ದೇವೆ ನೋಡ್ಬೋದು ನಿಮಗೆ. ಕೆಳಗಡೆ ನಿಮಗೆ ಬ್ಯಾಟ್ರಿ ಚಾರ್ಜಿಂಗ್ ಬಗ್ಗೆ ಎಷ್ಟನ್ನು ಕೊಡಲಿಕ್ಕಿದ್ದಾರೆ. ಈ ಕನೆಕ್ಷನ್ ಕೇಬಲ್ ಅನ್ನೋದನ್ನು ನೋಡಿ, ಇದು 2 ಕೋರ್ ವಯರ್ ಮುಖಾಂತರ ನೋಡಿ ಇಲ್ಲಿ ಒಳಗಡೆ ಪಾಸ್ ಮಾಡಿದ್ದೇವೆ ನೋಡ್ಬೋದು ನಿಮಗೆ. ಥರದಲ್ಲಿ ಒಳಗಡೆ ಕನೆಕ್ಷನ್ ಕೇಬಲ್ ಪಾಸ್ ಆಗಿದೆ. ಥರ ಹಂಚಿನ ಮನೆಗೆ ಸಹ ಆರಾಮ್ ಫಿಟ್ ಮಾಡ್ಬೋದು ನೋಡ್ಬೋದು ನಿಮಗೆ. ಒಳಗಡೆ ಬಂದಿರುತ್ತೆ ಸೋಲಾರ್ ಕನೆಕ್ಷನ್ ಕೇಬಲ್ ನೋಡಿ, ಹೀಗೆ ಒಳಗಡೆ ಪಾಸ್ ಆಗಿದೆ. ಒಳಗಡೆ ಇನ್ವರ್ಟ್ರಿಗೆ ಕನೆಕ್ಟ್ ಆಗುತ್ತೆ ಬ್ಯಾಟ್ರಿ ಚಾರ್ಜಿಗೆ. ನೋಡಿ, ಇದೇ ಅವರ ಮನೆ, ಅಂದವಾದ ಮನೆ ನೋಡ್ಬೋದು. ನೋಡಿ, ಇಲ್ಲಿ ಅದು ಚಾರ್ಜಿಂಗ್ ಕನೆಕ್ಟ್ ಆಗಿರುತ್ತೆ. ನೋಡಿ, ಸೋಲಾರ್ ಪ್ಯಾನಲ್ ಕನೆಕ್ಷನ್ ನೋಡು, ಪ್ಲಸ್ ಮೈನಸ್ ಕನೆಕ್ಟ್ ಆಗಿದೆ ನಿಮ್ಗೆ ಕಾಣಿಸ್ಬೋದು. ಸೋಲಾರ್ ಚಾರ್ಜಿಂಗಲ್ಲಿ ಚಾರ್ಜ್ ಆಗ್ತಾಯಿರುತ್ತೆ ನೋಡಿ. ಸೋಲಾರಲ್ಲಿ ಸಹ ಚಾರ್ಜಿಂಗ್ ಬ್ಲಿಂಕಿಂಗ್ ಬರ್ತಿದೆ ಕಾಣಿಸ್ಬೋದು ನಿಮಗೆ. ಸೋಲಾರ್ ಚಾರ್ಜಿಂಗ್ ಬರ್ತಾಯಿದೆ.
ಮೇನ್ಸನ್ನು ಡಿಸ್ಕನೆಕ್ಟ್ ಮಾಡಿದೆ ನೋಡಿ, ಮೇನ್ಸಲ್ಲಿ ಚಾರ್ಜ್ ಆಗ್ತಾ ಇಲ್ಲ, ಇದು ಸೋಲಾರಲ್ಲೇ ಚಾರ್ಜ್ ಆಗ್ತಾಯಿದೆ ನೋಡ್ಬೋದು. ಸೋಲಾರ್ ಚಾರ್ಜಿಂಗ್ ಬ್ಲಿಂಕ್ ಆಗ್ತಾಯಿದೆ. ಇನ್ವರ್ಟರ್ ನೋಡ್ಬೋದು, ಇದು 1000 ವ್ಯಾಟಿನ ಇನ್ವರ್ಟರ್, ಇದು 1 ಕಿಲೋವ್ಯಾಟ್ ಮಾಡೆಲ್ ಇನ್ವರ್ಟರ್. ಇದು ಡಿಸ್ಪ್ಲೇ ಮಾಡೆಲ್, ಇದರಲ್ಲಿ ನಿಮಗೆ ವೋಲ್ಟೇಜ್ ಎಲ್ಲ ಶೋ ಆಗುತ್ತೆ. ಹಾಗೆಯೇ ಇದು ಸೋಲಾರ್ ಮ್ಯಾನೇಜ್ಮೆಂಟ್ ಸೇಫ್ಟಿ ಡಿವೈಸ್ ಅಂತ ಹೇಳ್ತೇವೆ. ಸೋಲಾರ್ ಇನ್ವರ್ಟರ್ಗಳಿಗೆ ಒಂದು ಸೇಫ್ಟಿ ಡಿವೈಸ್ ಫಿಟ್ ಮಾಡ್ತೇವೆ. ಈಗ ಹೊಸ ಮತ್ತು ಲೇಟೆಸ್ಟ್ ಟೆಕ್ನಾಲಜಿಗಳಲ್ಲಿ ನಿಮಗೆ ಇನ್ಬಿಲ್ಟೇ ಬರುತ್ತೆ. ಇಲ್ಲಿ ನಾವು ಸಪ್ರೇಟಾಗಿ ಫಿಟ್ ಮಾಡಿದ್ದೇವೆ ಅದನ್ನು. ಲೇಟೆಸ್ಟ್ ಆದ ಹೊಸ ಮಾದರಿಗಳಲ್ಲಿ ಅದು ಇನ್ಬಿಲ್ಟ್ MPP ಟೆಕ್ನಾಲಜಿ ಇನ್ಬಿಲ್ಟಾಗಿ ಬರುತ್ತೆ. ಇದು MPP ಟೆಕ್ನಾಲಜಿ, ಇದು ಅದು ಸೇಫ್ಟಿ ಡಿವೈಸ್ ಮೈಕ್ರೋಟೆಕ್ ಕಂಪನಿಯ 10112 ಮಾಡೆಲ್. ಇದು ಈ ಹೊಸದಾಗಿ ಬರುವ ಟೆಕ್ನಾಲಜಿ, ಇದು ಇನ್ಬಿಲ್ಟ್ ಆಗಿ ಬರುತ್ತೆ. SunPlus Pro ಅಂತ ಬರುತ್ತೆ, ಅದರಲ್ಲಿ ಇನ್ಬಿಲ್ಟ್ ಆಗಿ ಬರುತ್ತೆ. ಇದು ಸಪ್ರೇಟಾಗಿ ನಾವು ಫಿಟ್ ಮಾಡಿದ್ದೇವೆ. ನಾವು ಮೇನ್ಸನ್ನು ಡಿಸ್ಕನೆಕ್ಟ್ ಮಾಡಿದ್ದೇವೆ, ಮೇನ್ಸನ್ನ ಪ್ಲಗ್ನ ಡಿಗೌಟ್ ಮಾಡಿದ್ದೇವೆ. ಡಿಗೌಟ್ ಮಾಡಿ ಕನೆಕ್ಷನ್ನ ಈ ಕಡೆ ಇಟ್ಟಿದ್ದೇವೆ ನೋಡಿ, ಎಕ್ಸ್ಟ್ರಾವಾಗಿ ಇಟ್ಟಿದ್ದೇವೆ. ಇಲ್ಲಿ ನೋಡಿ ಸೋಲಾರ್ ಚಾರ್ಜಿಂಗ್ ಬ್ಲಿಂಕ್ ಆಗ್ತಾ ಇರುತ್ತೆ ಆವಾಗ ಶೋ ಮಾಡಿದ್ದಾಗೆ. ನಿಮಗೆ ಲೋಡ್ಗಳನ್ನ ಟೆಸ್ಟ್ ಮಾಡಿ ನಿಮಗೆ 1000 ವ್ಯಾಟ್ ಲೋಡ್ ಟೆಸ್ಟ್ ಮಾಡಿ ತೋರಿಸ್ತೇನೆ. ಹಾಗೆ ಬ್ಯಾಟ್ರಿ ಬಗ್ಗೆ ನೋಡ್ಬೋದು, ನಿಮಗೆ 150 Hನ ಬ್ಯಾಟ್ರಿ ನೋಡ್ಬೋದು. ಇಲ್ಲಿ 150 Hನ ಬ್ಯಾಟ್ರಿ ನೋಡ್ಬೋದು ನಿಮಗೆ. ಇದು C30 ಸೆಲ್ ಬರುತ್ತೆ. ಈಗ ನಿಮಗೆ ಹೊಸ ಮಾದರಿ ಲೇಟೆಸ್ಟ್ ಟೆಕ್ನಾಲಜಿ C30 ಅಂತ ಬರುತ್ತೆ. ಅಂದರೆ ಇದು ಸೋಲಾರಿಗೂ ಆಗುತ್ತೆ, ಕರೆಂಟಿಗೂ ಆಗುತ್ತೆ, ಎರಡಕ್ಕೂ ಯೂಸ್ ಮಾಡುವಂಥ ಇನ್ವರ್ಟರ್. ಸೋಲಾರ್ ಎಲೆಕ್ಟ್ರಿಕ್ ಯೂಪಸ್ಗಳಿಗೆ ಸ್ಪೆಸಿಫಿಕ್ ಆಗಿ C30 ಅಂತ ಬರುತ್ತೆ. C10 ಸಾಮಾನ್ಯ ಸೋಲಾರಿಗೆ ಯೂಸ್ ಮಾಡೋದು, C20 ಕರೆಂಟ್ ಇನ್ವರ್ಟರ್ಗಳಿಗೆ ಯೂಸ್ ಮಾಡೋದು. ಈಗ C30 ಅಂತ ಬರುತ್ತೆ ಹೊಸ ಮಾಡೆಲ್. ಇದು ಸೋಲಾರ್ ಮತ್ತು ಕರೆಂಟ್ ಎರಡಕ್ಕೂ ಯೂಸ್ ಮಾಡುವಂಥ ಗ್ರೀನ್ ಇನೋವೇಷನ್ ಫ್ರಮ್ ಈಸ್ಟ್ಮ್ಯಾನ್ ಗ್ರೂಪ್. ಗ್ರೀನ್ ಬ್ಯಾಟ್ರಿ ನೋಡ್ಬೋದು ನಿಮಗೆ, ಗ್ರೀನ್ ಇನೋವೇಷನ್ ಬ್ಯಾಟ್ರಿ ಇದು ನಿಮ್ಗೆ ಕಾಣಿಸ್ತೇನೆ ನೋಡಿ ಇಲ್ಲಿ. ಈ ಗ್ರೀನ್ ಇನೋವೇಷನ್ ಸಿಸ್ಟಮ್ ಆಫ್ ಗ್ರೂಪ್ ಅಂತೇಳಿ ಇದು ಗ್ರೀನ್ ಬ್ಯಾಟ್ರಿ ಅಂತ ಬರುತ್ತೆ. ಇಲ್ಲಿ ನಿಮಗೆ ಇದು C30 ಬರುತ್ತೆ. ನಿಮಗೆ ಸೋಲಾರಿಗೂ ಯೂಸ್ ಮಾಡ್ಬೋದು, ಕರೆಂಟಿಗೂ ಯೂಸ್ ಮಾಡ್ಬೋದು. ಈ ಥರ ಒಂದು ಸೋಲಾರ್ ಎಲೆಕ್ಟ್ರಿಕ್ ಯೂಪಸ್ಗಳಿಗೆ ತುಂಬ ಸೂಕ್ತವಾದ ಬ್ಯಾಟ್ರಿ. ಇದು 150 H ಬರುತ್ತೆ. ಇದು ಸಾಮಾನ್ಯ ಒಂದು 2-3 ಫ್ಯಾನ್ ರಾತ್ರಿ ಫುಲ್ ನೈಟ್ ನಿಮಗೆ ರನ್ ಆಗುತ್ತೆ. ಮಿಕ್ಸಿ ಸಹ ರನ್ ಆಗುತ್ತೆ. ಲೋಡ್ ಟೆಸ್ಟ್ ಮಾಡಿ ತೋರಿಸ್ತೇನೆ. ವಾರಂಟಿ ವಿಚಾರ ಹೇಳಿದ್ರೆ ಸೋಲಾರ್ ಪ್ಯಾನಲಿಗೆ ನಿಮಗೆ 300 ಮಂತ್ಗಳ ವಾರಂಟಿ ಇರುತ್ತೆ, 60 ಮಂತ್ಗಳ ರಿಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ, 300 ಮಂತ್ಗಳ ಪ್ರೊಡಕ್ಟ್ ಅಂದರೆ ವರ್ಕ್ ವಾರಂಟಿ ಇರುತ್ತೆ. ನಿಮ್ಗೆ ಇನ್ವರ್ಟ್ರಿಗೆ 24 ಮಂತ್ಗಳ ರಿಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ, 12 ಮಂತ್ಗಳ ಪ್ರೊಡಕ್ಟ್ ವಾರಂಟಿ ಇರುತ್ತೆ. ಇದು ಸೇಫ್ಟಿ ಡಿವೈಸಿಗೆ 12 ಮಂತ್ಗಳ ರಿಪ್ಲೇಸ್ಮೆಂಟ್ ವಾರಂಟಿ, 12 ಮಂತ್ಗಳ ಪ್ರೊಡಕ್ಟ್ ವಾರಂಟಿ, 24 ಮಂತ್ ವಾರಂಟಿ ಇರುತ್ತೆ. ಬ್ಯಾಟ್ರಿಗೆ ನಿಮಗೆ 60 ಮಂತ್ಗಳ ವಾರಂಟಿ ಇರುತ್ತೆ, 48 ಮಂತ್ ರಿಪ್ಲೇಸ್ಮೆಂಟ್ ಆಗಿ 12 ಮಂತ್ ಪ್ರೊಡಕ್ಟ್ ಬರುತ್ತೆ. ಟೋಟಲಾಗಿ ನಿಮಗೆ 48 + 12 ಬರುತ್ತೆ, 60 ಮಂತ್ ವಾರಂಟಿ ಇರುತ್ತೆ. C30 ಬ್ಯಾಟ್ರಿ ಇದು ನೋಡ್ಬೋದು. ನಿಮಗೆ ಲೋಡ್ ಟೆಸ್ಟ್ ಮಾಡಿ ನಿಮಗೆ ತೋರಿಸ್ತೇನೆ. ಡಿಸೈಡ್ ಮಾಡಿದ್ದೇನೆ. ಇವಾಗ ನೋಡಿ, ಒಂದು ಲೈಟ್ ಆನ್ ಇದೆ ಇಲ್ಲಿ ನೋಡ್ಬೋದು ನಿಮಗೆ. ಹಾಗೆ ಒಂದು ಫ್ಯಾನನ್ನು ಆನ್ ಮಾಡಿ ತೋರಿಸ್ತೇನೆ ನೋಡಿ. ಈ ಒಂದು ಸಿಸ್ಟಮಲ್ಲಿ ನಾವು ಲೋಡನ್ನು ಫುಲ್ ಕೊಟ್ಟವಾಗ ಇಲ್ಲಿ ಒಂದು ಔಟ್ಪುಟ್ ಅಂತ ಗ್ರೀನ್ ಲೈಟ್ ಆನ್ ಆಗುತ್ತೆ. ನಿಮಗೆ 3-4 ಫ್ಯಾನ್ ಮಾಡಿ ಆನ್ ಮಾಡಿ ತೋರಿಸ್ತೇನೆ, ಆವಾಗ ಇದು ಆನ್ ಆಗುತ್ತೆ ಔಟ್ಪುಟ್ ಅಂತೇಳಿ. ಮತ್ತು ಕರೆಂಟ್ ಫುಲ್ ಡಿಸ್ಕನೆಕ್ಟ್ ಮಾಡುತ್ತೆ ಈ ಒಂದು ಸಿಸ್ಟಮ್ ಅನ್ನೋದು. ಈಗ ಇನ್ಬಿಲ್ಟ್ ಬರುತ್ತೆ, ಈಗ ಹೊಸ ಮಾದರಿಯಲ್ಲಿ ಅದು ಇನ್ಬಿಲ್ಟೇ ಆಗೇ ಬರುತ್ತೆ. ನಾವು ಈ ಒಂದು 3 ವರ್ಷ ಹಿಂದೆ ಫಿಟ್ ಮಾಡಿದ್ದು ಇದರಲ್ಲಿ ಎಕ್ಸ್ಟ್ರಾ ಫಿಟ್ ಮಾಡಿದ್ದೇವೆ. ಹೊಸದಾಗಿ ಬರುವಂಥ 2024-25ನೇ ಸೀಸನ್ ಈಗ ಹೊಸ ಲೇಟೆಸ್ಟ್ ಬರುವಂಥದ್ದು ಇನ್ಬಿಲ್ಟ್ ಆಗಿ ಬರುತ್ತೆ ನೋಡಿ. ಒಂದು ಫ್ಯಾನ್ ನಾವು ಇಲ್ಲಿ ಆನ್ ಮಾಡಿದ್ದೇವೆ ನೋಡ್ಬೋದು, ನಿಮಗೆ ಫುಲ್ ಸ್ಪೀಡ್ ರನ್ ಆಗ್ತಾಯಿದೆ. ಹಾಗೆ ಒಂದು ಲೈಟನ್ನು ಆನ್ ಮಾಡಿದ್ದೇವೆ ನೋಡ್ಬೋದು, ನಿಮಗೆ ಒಂದು ಲೈಟ್ ಆನ್ ಇದೆ. ಹಾಗೆ ನಿಮಗೆ ಒಳಗಡೆ ಸಹ ಲೋಡ್ ಟೆಸ್ಟ್ ಮಾಡಿ ತೋರಿಸ್ತೇನೆ ನೋಡಿ. ಇಲ್ಲಿ ಒಂದು ಫ್ಯಾನ್ ಆನ್ ಮಾಡ್ತೇನೆ ನೋಡ್ಬೋದು, ಇಲ್ಲಿ ಪವರ್ ಬರ್ತಾ ಇದೆ ನೋಡಿ. DP ಸಹ ಆಫ್ ಮಾಡಿದೆ ನೋಡಿ, ಇದು DP ಇದನ್ನು ಸಹ ಆಫ್ ಮಾಡಿದ್ದೇನೆ. ಫುಲ್ ಸೋಲಾರಲ್ಲೇ ರನ್ ಆಗ್ತಿದೆ. ಇಲ್ಲಿ ಮೈನ್ಸ್ ಡಿಸ್ಕನೆಕ್ಟ್ ಮಾಡಿದೆ ನೋಡ್ಬೋದು ನಿಮಗೆ ನೋಡಿ. ಮೈನ್ಸ್ ಎಲ್ಲ ಡಿಸ್ಕನೆಕ್ಟ್ ಮಾಡಿ ಈ ಕಡೆ ಬದಿಯಲ್ಲಿ ಇಟ್ಟಿದ್ದೇನೆ ನೋಡ್ಬೋದು. ಮೈನ್ಸಿಗೆ ಕನೆಕ್ಟ್ ಮಾಡಲಿಲ್ಲ, ಸೋಲಾರಲ್ಲೇ ಲೋಡ್ ರನ್ ಆಗ್ತಿರುತ್ತೆ. ಸೋಲಾರ್ ಚಾರ್ಜಿಂಗ್ ಬರ್ತಾಯಿದೆ ನೋಡ್ಬೋದು ನಿಮಗೆ. 1000 ವ್ಯಾಟ್ ಲೋಡ್ ನಿಮಗೆ ಟೆಸ್ಟ್ ಮಾಡಿ ತೋರಿಸ್ತೇನೆ. ಇಲ್ಲಿ ಒಂದು ಫ್ಯಾನ್ ಆನ್ ಮಾಡ್ತೇನೆ ನೋಡ್ಬೋದು. ಲೈಟ್ಸ್ ಆನ್ ಮಾಡ್ತೇನೆ ನೋಡ್ಬೋದು. ಟೋಟಲಾಗಿ 2 ಫ್ಯಾನ್ 2 ಲೈಟ್ ಆನಲ್ಲಿದೆ ನೋಡಿ. ಫುಲ್ ಸ್ಪೀಡ್ ರನ್ ಆಗ್ತಾಯಿದೆ. ಫುಲ್ ಸ್ಪೀಡಲ್ಲಿ 2 ಫ್ಯಾನ್ 2 ಲೈಟ್ ಆನ್ ಆಗ್ತದೆ. ಹಾಗೆ ನಿಮಗೆ ಮಿಕ್ಸಿ ಸಹ ಆನ್ ಮಾಡಿ ನಿಮಗೆ ತೋರಿಸ್ತೀನಿ, ಆವಾಗ 1000 ವ್ಯಾಟ್ ಫುಲ್ ಲೋಡ್ ಸಿಗುತ್ತೆ ನೋಡಿ. ಆನ್ ಲೋಡಲ್ಲಿ ನಿಮಗೆ 2 ಫ್ಯಾನ್ 3 LED ಬಲ್ಬ್ ಆನ್ ಆಗಿದೆ. ಇಲ್ಲೊಂದು ಬಲ್ಬ್ ನೋಡಿ, ಇಲ್ಲೊಂದು ಬಲ್ಬ್, ಹಾಗೆಯೇ ಆ ಕಡೆ ಒಂದು ಬಲ್ಬ್, ಹಾಗೆ ಒಂದು ಫ್ಯಾನ್, ಇಲ್ಲಿ ಒಂದು ಫ್ಯಾನ್, ಅಂದರೆ 2 ಫ್ಯಾನ್, ಸೀಲಿಂಗ್ ಫ್ಯಾನ್, 3 LED ಬಲ್ಬ್ ಆನ್ ಆಗಿದೆ. ಹಾಗೆ ನಿಮಗೆ ಇಲ್ಲಿ TV ಸಹ ಆನ್ ಆಗುತ್ತೆ ಅಂತ ತೊಂದರೆ ಇಲ್ಲ. ಸೊ ನೀವು ಮಿಕ್ಸಲ್ಲಿ ಆನ್ ಮಾಡ್ತಾರೆ, ಅಲ್ಲಿ ಅಡುಗೆ ಮನೆ ಪಾಯಿಂಟಲ್ಲಿ ಎಲ್ಲ ಏಚ್ ಮಾಡಿದ್ದಾರೆ ವೈರಿಂಗಲ್ಲಿ
ಡೈರೆಕ್ಟ್ ಏಜ್ ಪಾಯಿಂಟ್ಗಳು ಮಾಡಿದ್ದಾರೆ, ಇನ್ವರ್ಟರ್ ಪಾಯಿಂಟ್ಗಳಿಲ್ಲ. ಸೊ ಹಾಗಾಗಿ ಮಿಕ್ಸಿನ ನಾನು ಇಲ್ಲಿ ತಂದು ಆನ್ ಮಾಡ್ತೇನೆ ನಿಮಗೆ ಈ ಒಂದು ಪಾಯಿಂಟಿಗೆ, ಇನ್ವರ್ಟರ್ ಪಾಯಿಂಟಿಗೆ. ಇದು ನೋಡಿ ಸುಜಾತ ಕಂಪನಿಯ ಮಿಕ್ಸಿ ಇದು ವ್ಯಾಟೇಜ್ ನಿಮ್ಗೆ ಶೋ ಮಾಡ್ತೇನೆ ನೋಡಿ. ಇದು ವ್ಯಾಟೇಜ್ ನಿಮಗೆ ಸಾಮಾನ್ಯ ನೋಡಿ, ಇದು ನಿಮಗೆ 750 ವ್ಯಾಟ್ ಬರುತ್ತೆ ನೋಡ್ಬೋದು. ಇಲ್ಲಿ ನೋಡಿ 750 ವ್ಯಾಟ್ ಅಂತ ಮೆನ್ಷನ್, 750 ವ್ಯಾಟ್ ಬರುತ್ತೆ. 750 ವ್ಯಾಟ್ ಇದು ಮಿಕ್ಸಿ, ಇದು ಸುಜಾತ ಕಂಪ್ನಿ ಮಿಕ್ಸಿ. ಇದು 750 ವ್ಯಾಟ್ ಬರುತ್ತೆ. 900 ವ್ಯಾಟ್ ನೋಡ್ಬೋದು ನಿಮಗೆ, ಸ್ಪೆಸಿಫಿಕಲಿ 900 ವ್ಯಾಟಿನ ಮಿಕ್ಸಿ ನೋಡ್ಬೋದು ನೀವು. 900 ವ್ಯಾಟ್ ಮೆನ್ಷನ್ ನೋಡ್ಬೋದು. 750 900 ತಗೊಳುತ್ತೆ. 7 ಆ್ಯಮ್ಸನ್ನು ನಾವು ಹೇಳೋದಾದರೆ 25-30 ಆ್ಯಮ್ಸ್ ತಗೊಳುತ್ತೆ ಇದು. ಇದನ್ನು ಸಹ ನಿಮ್ಗೆ ಆನ್ ಮಾಡಿ ತೋರಿಸ್ತಾ ಇದು ನಿಮಗೆ ಸಾಮಾನ್ಯ 900 ವ್ಯಾಟ್ ಅಂತ ಮೆನ್ಷನ್ ಇದೆ. ಎಕ್ಸಾಕ್ಟ್ 750 ವ್ಯಾಟ್ ತಗೊಳುತ್ತೆ. ಸೊ ನಿಮಗೆ 2 ಫ್ಯಾನ್ ಆನ್ ಇದೆ. 2 ಫ್ಯಾನ್ ಸಾಮಾನ್ಯ ಇದು ಒಂದು ಫ್ಯಾನ್ದು 70 ವ್ಯಾಟ್ ಇದೆ, 70 140 ಒಂದು 200 ವ್ಯಾಟ್ ಒಳಗಡೆ ಇದೆ. ಪ್ಲಸ್ ಇದೊಂದು ಮಿಕ್ಸಿ ಆನ್ ಮಾಡಿದಾಗ ನಿಮಗೆ 1000 ವ್ಯಾಟಲ್ಲಿ ನಿಮ್ಗೆ ಲೋಡ್ ತಗುತ್ತೆ ಇಲ್ಲ ಅಂದರೆ ನಿಮಗೆ ಆ್ಯಕ್ಚುಯಲ್ ಟೆಸ್ಟ್ ಆಗುತ್ತೆ. ನಾನು ಟೆಸ್ಟ್ ಮಾಡಿಸ್ತೀನಿ ನೋಡ್ಬೋದು ನೋಡಿ. 1ನೇ ಸ್ಪೀಡ್ ನೋಡ್ಬೋದು, 2ನೇ ಸ್ಪೀಡು, 3ನೇ ಸ್ಪೀಡ್ ನೋಡ್ಬೋದು. ಸ್ಪೀಡಲ್ಲಿ ರನ್ ಆಗ್ತದೆ ನೋಡ್ಬೋದು. ಮತ್ತು ಟೈಮಲ್ಲಿ ನೋಡ್ಬೋದು ನಿಮಗೆ ರನ್ ಆಗ್ತಾಯಿದೆ ನೋಡ್ಬೋದು. 30 ಹತ್ರ ಬರ್ತದೆ ನೋಡಿ. ಪ್ಲಗ್ ಡಿಸ್ಕನೆಕ್ಟ್ ಮಾಡಿದ್ದಾನೆ ನೋಡಿ. 12.3 ಇದೆ ನೋಡಿ ವೋಲ್ಟೇಜ್, ಸ್ಟೇಬಲ್ ವೋಲ್ಟೇಜಲ್ಲಿ ಇದೆ. ಇಲ್ಲಿ ಕೂಲಿಂಗ್ ಫ್ಯಾನ್ ಆನ್ ಆಗಿದೆ ನೋಡ್ಬೋದು ನಿಮಗೆ. ಹೀಟ್ಸ್ ಫ್ಯಾನ್ ಅನ್ನೋದು ಆನ್ ಆಗಿದೆ. ಔಟ್ಪುಟ್ ಆನ್ ಆಗುತ್ತೆ, ಜಸ್ಟ್ ಸೆಕೆಂಡಿಗೆ ಔಟ್ಪುಟ್ ಆನ್ ಆಗುತ್ತೆ ನೋಡಿ. ಈಗ ನಿಮಗೆ ಒಂದು 900 ವ್ಯಾಟ್ ಅಂದರೆ 750 ವ್ಯಾಟ್ 900 ವ್ಯಾಟಿನ ಒಂದು ಮಿಕ್ಸಿ, 2 ಸೀಲಿಂಗ್ ಫ್ಯಾನ್, 3 LED ಬಲ್ಬ್ ಅಟ್ ಟೈಮಲ್ಲಿ ಆನ್ ಆಗಿದೆ. ಅಂದರೆ ಇದು ಫುಲ್ 1000 ವ್ಯಾಟ್ ಲೋಡ್ ಇದೆ ಅಂತ ನಿಮಗೆ ಮೆನ್ಷನ್ ಆಗುತ್ತೆ ನೋಡ್ಬೋದು ನೋಡಿ. ಇದಕ್ಕೆ ಇನ್ನೂ ಸಹ ಲೋಡನ್ನು ಕೊಡ್ಬೋದು, ಯಾಕಂದ್ರೆ ನೋಡಿ ಇಲ್ಲಿ ಔಟ್ಪುಟ್ ಅಂತ ಒಂದು ಸಿಂಬಲ್ ಇದೆ ನೋಡಿ. ಅದು ಆನ್ ಆಗಲಿಲ್ಲ. ಅದು ಆನ್ ಆಗಬೇಕಂದ್ರೆ ಮತ್ತೆ ಇನ್ನೂ ಒಂದು ನಾವು ಮುಂದೆ ಒಂದು 100 ವ್ಯಾಟನ್ನು ಎಕ್ಸ್ಟ್ರಾ ಕೊಡ್ಬೋದು. ಇದಕ್ಕೆ ಕೊಟ್ಟರು ಸಹ ತಗೊಳುತ್ತೆ ಅಂತ ಮೀನಿಂಗ್ ಅದು ನೋಡಿ. ಇಲ್ಲಿ ಒಂದು ಟೇಬಲ್ ಫ್ಯಾನ್, ವಾಲ್ ಫ್ಯಾನ್ ಮತ್ತು ಒಂದು ಲೈಟ್ ಎಕ್ಸ್ಟ್ರಾ ಲೋಡ್ ಕೊಟ್ಟಿದ್ದಾರೆ ನೋಡ್ಬೋದು. ಹೈ ಸ್ಪೀಡ್ ಇದೆ ವಾಲ್ ಫ್ಯಾನ್, ಅದು ಒಂದು 60 ವ್ಯಾಟ್. ಒಂದು ಲೈಟ್ ಸಹ ನಾನು ಆನ್ ಮಾಡಿದ್ದೇನೆ. ಹಾಗೆ ಸೀಲಿಂಗ್ ಫ್ಯಾನ್ ಆನ್ ಆಗಿದೆ, ಮಿಕ್ಸಿ ಆನ್ ಆಗಿದೆ ನೋಡ್ಬೋದು. 3 ಸ್ಪೀಡಲ್ಲಿ 2 ಸೀಲಿಂಗ್ ಫ್ಯಾನ್, ಒಂದು ಟೇಬಲ್ ಫ್ಯಾನ್, 7 ಲೈಟ್ ಮತ್ತು ಒಂದು ಮಿಕ್ಸಿ ಆನ್ ಆಗಿದೆ ನೋಡ್ಬೋದು. ಇನ್ನೂ ಔಟ್ಪುಟ್ ಅಂತ ಬಂದರೆ ಇನ್ನೂ ನಾವು 100 ವ್ಯಾಟ್ ಇದಕ್ಕೆ ಎಕ್ಸ್ಟ್ರಾ ಕೊಡ್ಬೋದು. ಸೊ ಫುಲ್ ಇದು 1000 ವ್ಯಾಟ್ಗಿಂತ ಎಕ್ಸಾಕ್ಟ್ ಆಗಿದೆ 1000 ವ್ಯಾಟ್. ಅದಕ್ಕಿಂತ ಅಬೋವ್ ಒಂದು 50 ಅಬೋವ್ ಇದೆ ಅಂತಲೇ ಹೇಳ್ಬೋದು. ಇದು ಹೆಚ್ಚೇ ಉಂಟು ಅಂತ ನಾವು ಹೇಳ್ಬೋದು. ಇದು ಫುಲ್ ಟೆಸ್ಟಿಂಗ್ ನೋಡ್ಬೋದು ನಿಮಗೆ. ಸೋಲರಲ್ಲೇ ವರ್ಕ್ ಆಗ್ತದೆ ನೋಡಿ, ಸೋಲಾರ್ ಚಾರ್ಜಿಂಗ್ ಬರ್ತಾ ಇದೆ ನಿಮಗೆ. ಇದು ಫುಲ್ ಲೋಡ್ ಟೆಸ್ಟ್ ನೋಡ್ಬೋದು ನಿಮಗೆ. ಇದೇ ಲೋಡ್ ಟೆಸ್ಟ್ ನೋಡ್ಬೋದು. ಟೆಸ್ಟ್ ನೋಡಿದರೆ 2 ಫ್ಯಾನ್, 2 ಸೀಲಿಂಗ್ ಫ್ಯಾನ್, ಒಂದು ಟೇಬಲ್ ಫ್ಯಾನ್, 7 LED ಬಲ್ಬ್, ಒಂದು ಮಿಕ್ಸಿ ಲೋಡಲ್ಲಿ ನೀವು ಟೆಸ್ಟ್ ಮಾಡಿದೆ ನಾನು. ಫುಲ್ 1 ಕಿಲೋವಾಟ್ ಅಬೋವ್ ಇದೆ. ಇದು ಸೋಲಾರ್ ಇನ್ವರ್ಟರ್ ವಿಶೇಷತೆ ಏನಂತ ಹೇಳಿದರೆ, ಸಾಮಾನ್ಯ ಜನರಿಗೆ ಗೊಂದಲ ಇರುತ್ತೆ ಸೋಲಾರ್ ಇನ್ವರ್ಟರ್ ಬಗ್ಗೆ. ಇದು ಏನಂತ ಹೇಳಿದ್ರೆ ಹಗಲಿನಲ್ಲಿ ಸೋಲಾರೇ ಚಾರ್ಜ್ ಆಗುತ್ತೆ, ನೈಟ್ ನಿಮ್ಗೆ 50% ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಆನಂತರ ಬ್ಯಾಟ್ರಿ ಬ್ಯಾಕಪ್ ಹೋದ ನಂತರ ಮತ್ತೆ ಕರೆಂಟ್ ಕಟ್ ಆಫ್ ಆದಾಗ ಮತ್ತೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಹಗಲಲ್ಲಿ ಸೋಲಾರ್ಗೆ ಪ್ರಿಫರೆನ್ಸ್ ಕೊಡುತ್ತೆ, ಬ್ಯಾಟ್ರಿ ಸಹ ಸೋಲಾರೇ ಆಗುತ್ತೆ. ಹಾಗೆ ನೈಟಲ್ಲಿ ಏನಾಗುತ್ತೆ ಅಂದರೆ ಫಸ್ಟಿಗೆ 50% ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಈಗ ನಾನು 150 H ಫಿಟ್ ಮಾಡಿದ್ರೆ 70 H ಫಸ್ಟ್ ಬರುತ್ತೆ. ಕರೆಂಟ್ ಕಟ್ ಆದ ನಂತರ ನಿಮಗೆ ವಾಪಸ್ ಬ್ಯಾಕಪ್ ಬರುತ್ತೆ. ಇದು ಫ್ಯಾನ್ಗಳಲ್ಲೂ ಕರೆಂಟಿನ ಫ್ಯಾನೇ, ಇದು ಯಾವುದು ಬೇರೆ ಫ್ಯಾನ್ಗಳಲ್ಲ. ಕರೆಂಟಿನ ಫ್ಯಾನೇ ಆನ್ ಆಗೋದು. ಕರೆಂಟ್ ಲೈಟ್ ಇದೆ, ಮನೆ ವೈರಿಂಗ್ ಇದೆ ಅದಕ್ಕೆ ಕನೆಕ್ಟ್ ಆಗುತ್ತೆ, ಮೇನ್ಸಿ ಕನೆಕ್ಟ್ ಆಗುತ್ತೆ. ಇದನ್ನು ಸಪ್ರೇಟ್ ವೈರಿಂಗ್ ಏನಿಲ್ಲ. ಖಾಲಿ ನಾವೊಂದು ನೋಡಿ ಇದರ ಒಂದು ಪೈಪಲ್ಲಿ ಒಂದು ಸೋಲಾರ್ ಕನೆಕ್ಷನ್ ಕೇಬಲ್ ಬರುತ್ತೆ ನೋಡಿ. ಇದು ಒಂದೇ ಇದು ಅಷ್ಟೇ ನೋಡಿ. ಇದಕ್ಕೆ ಬಂದು ಕನೆಕ್ಟ್ ಆಗುತ್ತೆ. ಇಲ್ಲಿ ಪ್ಲಸ್ ಮೈಸ್ ಇರುತ್ತೆ, ಅದು ಕನೆಕ್ಟ್ ಆಗಿರುತ್ತೆ. ಇನ್ವರ್ಟರ್ ಸಹ ಫಿಟ್ಟಿಂಗ್ ಆಗಿರುತ್ತೆ ನೋಡಿ. ಫಿಟ್ಟಿಂಗ್ ಮೇಲೆ ತುಂಬ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದು ನೋಡಿ ಆರಾಮಾಗಿ ಕಲ್ತ್ಕೊಳ್ಬೋದು. ಸರಿ, ನಾವು ಈಗ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಒಂದು ಎಕ್ಸ್ಟ್ರಾ ಯೂನಿಟನ್ನು ನಾವೀಗ ಫಿಟ್ ಮಾಡ್ತಾ ಇಲ್ಲ. ಈಗ ಲೇಟೆಸ್ಟ್ ಟೆಕ್ನಾಲಜಿಯಲ್ಲಿ ಇನ್ಬಿಲ್ಟ್ ಬರುತ್ತೆ, ಅಂದರೆ ಈ ಸಿಸ್ಟಮ್ ಒಳಗಡೆ ಇನ್ಬಿಲ್ಟ್ ಇರುತ್ತೆ. MPP ಟೆಕ್ನಾಲಜಿ ಫಿಟ್ ಮಾಡ್ತೀವಿ. ಇದು ಸಹ MPPಟಿನೇ. ಎಷ್ಟು ನಾವು MPPಟಿಲಿ ಫಿಟ್ ಮಾಡಿದ್ದೇವೆ ಈ ಒಂದು ಸಿಸ್ಟಮಲ್ಲಿ. ಈಗ ಬರುವಂಥ ಹೊಸ ಒಂದು ವಿಧಾನದಲ್ಲಿ ಅದು ಇನ್ವರ್ಟರ್ ಒಳಗಡೆ ಅದು ಫಿಟ್ ಆಗಿರುತ್ತೆ. ಆ ಥರ ಸಿಸ್ಟಮಲ್ಲಿ ಫಿಟ್ ಮಾಡ್ತೇವೆ. ಯಾಕಂದರೆ ಸಪ್ರೇಟ್ ಡಿವೈಸನ್ನು ಫಿಟ್ ಮಾಡ್ತಾಯಿಲ್ಲ. ಒಂದೇ ಕಂಪ್ನಿಯಲ್ಲಿ ನಿಮಗೆ ಸನ್ಪ್ಲಸ್ ಅಂತ ಕಂಪ್ನಿ ಬರುತ್ತೆ, ಸನ್ಪ್ಲಸ್ ಪ್ರೋ, ಸನ್ಪ್ಲಸ್ ಅಂತ ಬರುತ್ತೆ. ಅದರಲ್ಲಿ ನಾವು ಫಿಟ್ ಮಾಡ್ತೀವಿ. ಅದು ಲೇಟೆಸ್ಟ್ ಟೆಕ್ನಾಲಜಿ MPPT RMPT ಬರುತ್ತೆ. ಇನ್ ಕೇಸ್ ಲುಮಿನಾಸ್ ಎಕ್ಸೈಡ್ ಕೂಡ ನೀವು ಕಂಪ್ನಿ ಕೇಳ್ಬೋದು, ಬಟ್ ಅದರ ಟೆಕ್ನಾಲಜಿ ಹಳತಿದೆ. ನೀವು ಹಿಂದೆ ನಾವು ಲುಮಿನಾಸಲ್ಲಿ ತುಂಬ ಫಿಟ್ ಮಾಡಿ ನೋಡಿರ್ಬೋದು. ಅಲ್ಲಿ ಪೋಲಿಕಿಸ್ಟನ್ ಪ್ಯಾನಲ್ ಬರ್ತಾಯಿತ್ತು. PW ಟೆಕ್ನಾಲಜಿ, ಅದು ಹಳೆ ಟೆಕ್ನಾಲಜಿ ಬರ್ತದೆ. ಈಗ ನಿಮಗೆ ಸನ್ಪ್ಲಸ್ ಮತ್ತು ಆ್ಯಡೋ ಮತ್ತು ಈಸ್ಟ್ ಮ್ಯಾನ್ ಈ ಕಂಪ್ನಿಗಳಲ್ಲಿ ಹೊಸ ಲೇಟೆಸ್ಟ್ ಟೆಕ್ನಾಲಜಿಗಳು ಬರ್ತದೆ. ಇದು ಒಂದು 3-4 ವರ್ಷದಿಂದ ಫಿಟ್ ಮಾಡ್ತಾ ಇದ್ದೇವೆ. ಇದೇ ಟೆಕ್ನಾಲಜಿನ ಕೊಡ್ತೇವೆ. ಇದಿಷ್ಟು ನಮ್ಮ ಮಾಹಿತಿಯಾಗಿದೆ. ನಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಾಕಷ್ಟು ಜನ ತಿಳಿಸಿ ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು.